ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ವಸತಿ ನಿಲಯಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಯಾರು ಹೇಳದಂತಹ ಪರಿಸ್ಥಿತಿ ಬಂದಿದೆ. ಕಳೆದ ಒಂದೆರಡು ತಿಂಗಳಿನಿಂದ ಪ್ರತಿ ವಸತಿ ನಿಲಯಗಳಲ್ಲಿ ಕೂಡ ಆಹಾರದ ಸಮಸ್ಯೆ ಎದುರಾಗ್ತಾ ಇದೆ. ಕಲಬುರಗಿಯ ಅಫಜಲ್ಪುರ ಆಗಿರ್ಬೋದು, ಕಲಬುರಗಿಯ ಚಿತ್ತಾಪುರ ಆಗಿರ್ಬೋದು, ಇವೆರಡರ ನಂತರ ಈ ಸಾಲಿಗೆ ಮತ್ತೆ ಸೇಡಂ ಕೂಡ ಬಂದು ತಲುಪಿದೆ. ಸೇಡಂ ತಾಲೂಕಿನ ಮುಧೋಳ್ ಗ್ರಾಮದಲ್ಲಿ ಇರತಕ್ಕಂತಹ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮಕ್ಕಳ ಆಹಾರದಲ್ಲಿ ವ್ಯತ್ಯಯ ಆಗಿ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಏನೋ ಈ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿ ವಸತಿ ನಿಲಯಕ್ಕೆ ಕಲಬುರಗಿ ಜಿಲ್ಲಾ ಬಿಜೆಪಿ ತಂಡ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ನೋಡ್ಕೊಂಡು ಬಂದಿದೆ. ಏನೋ ಈ ಒಂದು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿನ ಮಕ್ಕಳು ಮಾಜಿ ಸಂಸದರಿಗೆ, ಮಾಜಿ ಶಾಸಕರಿಗೆ ಏನು ಹೇಳಿದ್ರು ನೋಡಿ. ಕಲಬುರಗಿ ಜಿಲ್ಲೆಯಲ್ಲಿ ನಿಲ್ಲದ ವಸತಿ ನಿಲಯಗಳಲ್ಲಿನ ಕಳಪೆ ಆಹಾರದ ವಿತರಣೆ. ಜಿಲ್ಲೆಯಲ್ಲಿ ಮತ್ತೊಂದು ವಸತಿ ನಿಲಯದಲ್ಲಿ ಮಕ್ಕಳು ಅಸ್ವಸ್ಥರಾಗಿರುವಂತಹದ್ದು. ಸೇಡಂ ತಾಲೂಕಿನ ಮುಧೋಳ್ ಗ್ರಾಮದಲ್ಲಿ ಇರುವ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಘಟನೆ ನಡೆದಿರತಕ್ಕಂಥದ್ದು. ವಸತಿ ನಿಲಯಕ್ಕೆ ಜಿಲ್ಲಾ ಬಿಜೆಪಿ ನಿಯೋಗ ಭೇಟಿ ನೀಡಿ ಮಕ್ಕಳ ಜೊತೆ ಮಾತನಾಡಿದ್ದಾರೆ. ಶಾಸಕ ಬಸವರಾಜ ಮತ್ತಿಮೂಡು ಹಾಗೂ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ಅನೇಕರು ಭೇಟಿಯನ್ನ ನೀಡಿದ್ದಾರೆ. ವಸತಿ ನಿಲಯ ವೀಕ್ಷಣೆ ಮಾಡಿದ ಶಾಸಕರು, ಮಾಜಿ ಸಂಸದ ಮತ್ತು ಮಾಜಿ ಶಾಸಕ ಅಧಿಕಾರಿಗಳ ಜೊತೆ ಕರೆ ಮಾಡಿ ಶಾಸಕ ಬಸವರಾಜ ಮತ್ತಿಮೂಡು ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ನೀಡಬೇಕು ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ಇಲ್ಲ. ದಿನ ಈ ನಮ್ಮ ಬದ್ನಿಕಾಯಿ ಪಲ್ಯ ಹಿಂಗೆಲ್ಲ ದಬಾತಿರ್ತದ. ಇಲ್ಲಾಂದ್ರೆ ಇಲ್ಲ. ದಿನ ಬರೀ ಹೆಂಗಿರ್ತದ, ದಾಲ್ ಅದು ಇರ್ತದೆ. ಹಾ ದೂರ ಮಾಡಂತಂದ್ರೆ ಎಲ್ಲಾರಪ್ಪ ಇಂಗ್ಲೀಷ್ ಹಿಂದಿ ಪಿಟಿ ಎಲ್ಲಾರು ಅವರೇ ಹೇಳತ್ತಾರಲ್ಲ, ನೀವು ಹೆದರ್ಸ್ತೀರಂತ. ಇವತ್ತಲ್ಲ ಮನ್ನ ಹೋದ್ಮೇಲೆ ಅಂದಿಸ್ತೀರಂತ. ಯಾವ ವಿಚಾರದಲ್ಲಿ ಊರಿಗೆಲ್ಲ ಭಾಳ ಅಂದಿಸ್ತೀರಂತ, ಭಾಳ ಇದು ಮಾಡ್ತೀರಂತಾರ. ಯಾಕ ಮತ್ತೆ ಈಗ ಹೋದ್ಮೇಲೂ ಮತ್ತೆ ಅವ್ರಿಗೆ ಮತ್ತೆ ಟಾರ್ಗೆಟ್ ಮಾಡ್ತೀರಿ ನಾವು ಹೋದ್ಮೇಲೆ. ಅಲ್ರಿ, 5-6 ತಿಂಗಳಿಂದ ಪೊಲೀಸ್ ಸ್ಟೇಷನ್ಗೆ 4-5 ಲೆಟರ್ ಬರ್ದಾರ ನಿಮ್ಮೆಲ್ಲ. ಇಲ್ಲಿ ಗ್ರೂಪ್ ವೀಸಾ ಮಾಡೋದು ಏನಿದೆ? ಒಳ್ಳೆ ಮಾಡೋ ಆಫೀಸರ್ಗಳನ್ನ ಕಳಿಸ್ರಿ. 730 ಜನ ಸ್ಟ್ರೆಂತ್ ಇದ್ದಾರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಕರೆದು ಎನ್ಕ್ವೈರಿ ಮಾಡಿ ಸರ್, ಯಾವ್ದು ಸತ್ಯ ಅನ್ನೋದು ಹೊರಗೆ ಬರ್ತದೆ. ಯಾವ ಟೀಚರ್ನು ಯಾರಿಗೂ ಕೇಳಕ್ಕೆ ಹೋಗ್ಬೇಕು. ನಾನು ಮೊನ್ನೆ ಹೈಯರ್ ಆಫೀಸರ್ ಬಂದಾಗ ನಿಜ ಹೇಳಿದ್ನಿ, ನಮಗೂ ಅದು ಹೇಳ್ತೀನಿ ಗೌರವ. ಇಲ್ಲ 750 ಸರ್, 750 ಜನ ಮಕ್ಕಳನ್ನ ಬಾಯಿಂದ ಕೇಳಬೇಕು. ನೀವು ಯಾರೋ 4 ಜನ ಪೋಷಿಸಿ ಅವ್ರಿಗೆ ಒಳ್ಳೆ ಹುಡುಗರು ಬಾಗಿಂದ ಬಂದಿದ್ದು ಸರ್. ನಾ ಏನಾಯ್ತು, ನಾ ಅರ್ಥ ಮಾಡ್ಕೊಡ್ರಿ. 750 ಜನ ಮಕ್ಕಳನ್ನ ನೀವು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆ ಕೊಡಿ ಅಷ್ಟೇ. ಬೇರೆ ಹಾಸ್ಟೆಲ್ದಾಗ ಆಗಲ್ಲ, ನಿಂಬಲ್ಲಿ ಯಾಕೆ ಆಗಲ್ಲ? ಇವೆಲ್ಲ ಸಮಸ್ಯೆ ಯಾಕೆ ಬರಲ್ಲ? ಯಾರು ಮಾಡ್ತಾರೆ? ಶಾಸಕರು, ಮಾಜಿ ಶಾಸಕರ ರೇಟ್ ಮಾತಾಡತ್ತೀರಿ, ಹುಡುಗರ ರೇಟ್ ಮಾತಾಡಲ್ಲ. ಮಕ್ಕಳು ಯಾಕೆ ಮಾಡ್ತಾರ್ರಿ? ಮಕ್ಕಳು ಸರ್ ಯಾಕೆ ಮಾಡ್ತಾರ್ರಿ? ಸರ್ ಅವ್ರು ಬಂದು 2-3 ತಿಂಗಳಾಗ್ಯದ ಖಾಲಿ. ಅಲ್ಲಿ ಓಡಿಸಿ ಕಳಿಸ್ಬೇಕು ಅಂತೀರೇನು ಅವ್ರಿಗೆ? ಅಲ್ಲ ಸರ್, ಇವರು 9 ತಿಂಗಳಾಗ್ಯದ ಮಾಡ್ಲತ್ತಾರೆ. ಇವರು 100 ಮಂದಿ ಸರ್ ನಾವು
ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ 1 ತಿಂಗಳು ಡ್ಯೂಟಿ ಮಾಡಲ್ಲ. ಸಪೋರ್ಟ್ ಮಾಡಿ ಡ್ಯೂಟಿ ಮಾಡಿದ್ರು ಸರ್. ನೀವು ನೋಡ್ರಿ, ನೀವು ಸ್ಟಾಫಿನವ್ರು ಏನನ್ನ ಹುಡುಗರು ಮಾತ್ರ ಮೊನ್ನೆ ಒಬ್ರು ಡೆತ್ ಆಗ್ಯಾರ. ಕೇರ್ಫುಲ್ ನೋಡ್ರಿ, ನಿಮ್ದು ಭಾಳ ಒಂದು ಏನು ಹೌದ್ರಿ. ಈಗ ನಿಮ್ದು ಏನು ಇಲ್ಲಲ್ಲ, ಪೊಲೀಸ್ ಸ್ಟೇಷನ್ಗೆಲ್ಲ ನಿಮ್ಮೆಲ್ಲ ಹೆಸರುಗಳ ಮೇಲೆ ಲೆಟರ್ ಹೋಗ್ಯಾವಲ್ಲ 4-5 ತಿಂಗಳು ನಿಂತ ಯಾಕ? ಅದೇನು ಸರ್ ಮತ್ತೆ ಹುಡುಗರು ಯಾಕೆ ಬುದ್ಧಿ ಹೇಳಿ ಸರ್. ಬುದ್ಧಿ ಹೇಳೋದ್ರಲ್ಲಿ ವಿಧಗಳದಾವ, ಬುದ್ಧಿ ಹೇಳೋದ್ರೊಳಗೆ ವಿಧಗಳಿದಾವ. ಟಾರ್ಗೆಟ್ ಮಾಡಬಾರ್ದು ಯಾರಿಗೂ. ನೀವು ಪ್ರೀತಿಯಿಂದ ಬದಲಾವಣೆ ಮಾಡ್ಬೇಕು ಮಕ್ಕಳಿಗೆ. ಒಂದು ವೇಳೆ ನಾವು ಬಂದು ಹೋದ ನಂತರ ಮಕ್ಕಳಿಗೆ ಅವ್ರ ಮನೆಯೆಲ್ಲ ಬಿಟ್ಟು ಬಂದಿರ್ತಾರ, ನೀವೇ ಜವಾಬ್ದಾರಿ ಇರ್ತೀರಿ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಂಸದ ಉಮೇಶ್ ಜಾಧವ್ ಅವರು ಪ್ರಿಯಾಂಕ್ ಖರ್ಗೆ ಎಲ್ಲಿ ಹೋಗಿ ಮಲಗಿಕೊಂಡಿದ್ದಾರೆ, ಈ ವಸತಿ ನಿಲಯದಲ್ಲಿ ಹಿಂದುಳಿದವರಿದ್ದಾರೆ, ಸಂವಿಧಾನದ ಬಗ್ಗೆ ಹಾಗೂ ಶಿಕ್ಷಣದ ಬಗ್ಗೆ ಮಾತನಾಡುವ ಪ್ರಿಯಾಂಕ್ ಖರ್ಗೆ ಏನ್ ಮಾಡ್ತಾ ಇದ್ದಾರೆ, ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಎಲ್ಲ ಹಾಸ್ಟೆಲ್ಗಳಲ್ಲಿ ಗುಲ್ಬರ್ಗ ಜಿಲ್ಲಾದಲ್ಲಿ ಎಷ್ಟೆಷ್ಟು ಗೌರ್ಮೆಂಟ್ ಹಾಸ್ಟೆಲ್ ಅವ ಈಗಾಗಲೇ ನಮ್ಗೆ ಹೇಳಿ ನಾನು, ಇಲ್ಲಿ 80% ಹಿಂದುಳಿದವ್ರ, ದಲಿತರ. ಇವರು ದಲಿತರ ಬಗ್ಗೆ ಮಾತಾಡ್ತಾರೆ, ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾರೆ, ಹಿಂದುಳಿದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಎಲ್ಲಿ ಹೋಗಿ ಮಕ್ಕೊಂಡಾರ, ಅವ್ರ ಜಿಲ್ಲಾದಾಗ ಏನು ನಡೆದಿದ್ದು ಗೊತ್ತಿಲ್ಲ. ಇಲ್ಲ ಇವತ್ತು ಎಲ್ಲರಿಗೆ ಮಾತಾಡಿನೇ 80% ಇಲ್ಲಿ ಹಿಂದುಳಿದ ಕ್ಷೇತ್ರದಿಂದ ಎಲ್ಲ ಹಿಂದುಳಿದವ್ರು ಯಾರ, ಒಂದು 5-10 ಮಂದಿ ಯಾರು ಅಲ್ಲಿ ಇರ್ಬೋದು. ಇವರಿಗೆ ನಮ್ಮ ಕರ್ನಾಟಕದಾಗ ಕಲಬುರಗಿ ಶೈಕ್ಷಣಿಕವಾಗಿ ಹಿಂದುಳಿಲಿಕ್ಕೆ ಇಂಥವ್ರದ್ದೇ ಕಾರಣಗಳು. ಇದಕ್ಕೆ ಇದು ಸೀರಿಯಸ್ ಮ್ಯಾಟ್ರ್ ಅದ, ನಾಟ್ ಆರ್ಡಿನರಿ ಮ್ಯಾಟ್ರ್. ನಮಗೂ ನೋಡಿ ಭಾಳ ಬೇಜಾರಾಗ್ಯದ. ಮಕ್ಕಳು ನಮಗೆ ಸಪ್ರೇಟ್ ಕರೆಸಿ ಇಲ್ಲಿ ಪರಿಸ್ಥಿತಿ ಹೇಳ್ಯಾರ. ನಾವು ಮಕ್ಕಳಿಗೂ ತೊಂದರೆ ಆಗಬಾರ್ದಂತ ನಾವು ಎಲ್ಲನೇ ಓಪನ್ನಾಗಿ ಹೇಳಲಿಕ್ಕತ್ತಿಲ್ಲ. ಹುಡುಗಿಯರು ಹೇಳ್ತಾರೆ ಸ್ಯಾನಿಟ್ರಿ ಪ್ಯಾಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಮಗೆ. ಸ್ಯಾನಿಟ್ರಿ ಪ್ಯಾಡ್ ಭಾಳ ಇಂಪಾರ್ಟೆಂಟ್ ಅವ. ಇದಕ್ಕೆ ಸೀರಿಯಸ್ ಆಗಿ ಇದು ಸರ್ಕಾರ ಕನ್ಸಿಡರೇಷನ್ ಮಾಡಬೇಕು. ಇಲ್ಲಿ ಯಾರ್ಯಾರ ಎಲ್ಲ ಸ್ಟಾಫ್, ಸ್ಪೆಷಲಿ ಅಡುಗೆ ಮಾಡೋರು, ಕುಕ್, ನಾವು ಇಲ್ಲಿ ಯಾರ ಪರವಾಗಿ ಅಲ್ಲ, ಯಾರು ಅಗೇನೆಸ್ಟ್ ಇಲ್ಲ. ಇಲ್ಲಿ ನಾವು ಮಕ್ಕಳ ಪರವಾಗಿದ್ದೀವಿ. ನಾವು ಅವರಿಗೆ ಮೊದಲ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಮತ್ತು ಇಲ್ಲಿ ನಾವು ಕೊರೋನಾ ಪೀರಿಯಡ್ದಾಗೂ ಇಲ್ಲಿ ಬಂದು ನೋಡೀವಿ. ಇಲ್ಲಿ ಭಾಳಷ್ಟು ಈ ಬಿಲ್ಡಿಂಗ್ದಾಗ ಉಪಯೋಗ ಮಾಡ್ಯಾರ. ಬಿಲ್ಡಿಂಗ್ ಬಾಕಲಿಲ್ಲ, ಬಾಕಲು ಖುಲ್ಲಾನೇ. ಮತ್ತು ಇಲ್ಲಿ ಎಲ್ಲ ರೀತಿ ಭಾಳಷ್ಟು ಸಮಸ್ಯೆ ಅವ. ಮತ್ತು ಇಲ್ಲಿ ಫುಡ್ ಗ್ರೇನ್ಸ್ ಯಾವುದದು KCFCದಿಂದ ತೊಗೋತಾರಂತ. KCFC ಹೆಸರಿಗಷ್ಟೇ. ಇದಕ್ಕೆ ಯಾಕೆ ಗುಲ್ಬರ್ದಾಗ ಹಿಂಗೆ ಆಗ್ಲಿಕ್ಕೆ ಹತ್ತದ ಅದು ವಿಚಾರ ಮಾಡಬೇಕು. ನಿಮ್ಮ ಮೊದಲು ಮಾತಾಡಿ ನಾನು ಪೂರ್ತಿ ಡೀಟೇಲ್ ಆಗಿ ಈಗ ಮತ್ತು ಇಲ್ಲಿ ಮಾತಾಡೋದಕ್ಕೆ ಇವು ಇನ್ಫಾರ್ಮೇಷನ್ ಬಂದವ. ಮತ್ತು ಒಬ್ಬ ಹುಡುಗ ಇಲ್ಲಿ ಸುಸೈಡ್ ಮಾಡ್ಕೊಂಡಿದ್ದ. ಸುಸೈಡ್ ಅಂದರೆ ಅವು ಸುಸೈಡಲ್ ಅದು. ಇಟ್ ವಾಸ್ ನಾಟ್ ಎ ಸುಸೈಡ್, ಇಟ್ ವಾಸ್ ಹೋಮಿಸೈಡ್ ಅಂತೀವಿ ನಾವು. ಆ ಹುಡುಗ ಏನೋ ಸ್ಕೂಲ್ ಬಿಡೋತಿಗೇನು ಲೇಟ್ ಆಯ್ತು, ಏನೋ ಆಯ್ತಂತ ಒಂದು ಟೈಗೆ ಹಿಡಿದು ಎಳ್ದಾರ. ಟೈ ಹಿಡಿದು ಎಳೆದಾಗ ಅವ ಸತ್ತನ. ಅದಕ್ಕೆ ಮ್ಯಾನ್ಯುಪ್ಲೇಟ್ ಮಾಡಿ ಆಮೇಲೆ ಅದನ್ನೆಲ್ಲ ಸುಳ್ಳು ಮಾಡಿಸಿ ಅಲ್ಲಿ ಫ್ಯಾನಿಗೆ ವೈರ್ ಕಟ್ಟೋದು ಎಲ್ಲ ಪ್ರಯತ್ನ ಮಾಡ್ಯಾರ. ಮತ್ತು ಇಲ್ಲಿ ಯಾರು ಗರೀಬ್ರ ಇವ್ರಿಗೆ ಯಾರು ಕೇಳಲ್ಲ ಅಂತೇಳಿ ಅದನ್ನು ಮ್ಯಾಟ್ರ್ ಕ್ಲೋಸ್ ಮಾಡಿ ಈಗೇನೋ ಕಾಂಪನ್ಸೇಷನ್ ಕೊಟ್ಟಿರ್ಬೋದು, ಎಂಪ್ಲಾಯ್ಮೆಂಟ್ ಕೊಟ್ಟಿರ್ಬೋದು. ಅದೊಂದು ಹುಡುಗಂದು ಒಂದು ಜೀವ ಹೋಯ್ತಲ್ಲ. ಅದಕ್ಕೆ ಭಾಳ ಸೀರಿಯಸ್ ಆಗಿ ನಾವು ಇದು 3ನೇ ಜಿಲ್ಲಾದಲ್ಲಿ 3ನೇ ಘಟನೆ ಆಗ್ಲಿಕ್ಕೆ. ಇದನ್ನೆಲ್ಲರೂ ಈಗ ನಾವು ನೋಡ್ತೀವಿ. ನಮ್ಮ ಹುಡುಗರು ಮಠದಾಗ ಅಲ್ಲಿ ಸಾಲಿ ಕಲೀಲಿಕ್ಕೆ ಹತ್ತಾರೆ. ಅಲ್ಲಿ ಹುಡುಗರು ಹೆಲ್ತ್, ಇಲ್ಲಿ ಹೆಲ್ತ್ ಚೆಕ್ ಮಾಡಿರಿ. ಅವ್ರು ತಾವು ಕೈಯಿಂದ ಹಾಕಿ ಸಾಲಿ ನಡೆಸ್ತಾರೆ. ಇಲ್ಲಿ ಸರ್ಕಾರ ಕೊಟ್ಟಿದ್ದ ಇನ್ಸ್ಟಿಟ್ಯೂಟ್ಗಳು ಇವ್ರಿಗೆ ಇದು ನಡೆಸ್ಲಿಕ್ಕಾಗಲ್ಲ. ಇದಕ್ಕೆ ಡೈರೆಕ್ಟು ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಏನಾರಲ್ಲ, ಅವರು ತಮ್ಮ ಜಿಲ್ಲಾದಾಗ ತಮ್ಮ ಮೂಗಿನ ಕೆಳಗೆ ಇಂಥವು ಆಗ್ಲಿಕ್ಕತ್ತದ. ಸೀರಿಯಸ್ ಆಗಿ ಅವರು ಇಲ್ಲಿ ಬಂದೆ ಅವ್ರು ಖುದ್ದಾಗಿ ಬರ್ಬೇಕು. ನಾವು ಒಂದು 15 ದಿವ್ಸದಿಂದ ಹೇಳಲಿಕ್ಕತ್ತೀವಿ. ಒಂದು ತಾಲೂಕಿಗೆ 1 ದಿವಸ ಮಿಡಲ್ ಮ್ಯಾನ್ಗಳಿಗೆ ಬಿಟ್ಟು, ಏಜೆಂಟ್ಗಳಿಗೆ ಬಿಟ್ಟು ಸೀದಾ ಬರಬೇಕು, 1 to 1 ಮಾತಾಡಬೇಕು.
ಅವ್ರಿಗೆ ಸಮಸ್ಯೆ ಗೊತ್ತದ, ಅವ್ರಿಗೆ ಸಮಸ್ಯೆ ಗೊತ್ತಾಗತ್ತನ ಸಮಸ್ಯೆದ ಪರಿಹಾರ ಸಿಗಲ್ಲ. ನಾವು ಕಲ್ಯಾಣ ಕರ್ನಾಟಕ ಯಾವಾಗಲೂ ಕಲ್ಯಾಣ ಆಗಲ್ಲ ಅಷ್ಟೇ. ಅದೇ ರೀತಿಯಾಗಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಿಳ್ಕೂರ್ ಅವರು ಮಾತನಾಡಿ, ಕಳೆದ 2 ದಿನಗಳ ಹಿಂದೆ ಮಕ್ಕಳು ಕಳಪೆ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದು ಕಂಡು ಬಂದಿದೆ. ಮಕ್ಕಳು ಆಸ್ಪತ್ರೆಗೆ ಸೇರಿದ್ದು ಈ ವಸತಿ ನಿಲಯದಲ್ಲಿ ಸರಿಯಾಗಿ ಆಹಾರ ನೀಡುತ್ತಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಯಾನಿಟರಿ ಪ್ಯಾಡ್ ನೀಡ್ತಾ ಇಲ್ಲ ಎಂಬ ಆರೋಪ ಇದೆ. ಇದರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅಂತ ತಿಳಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಇಲ್ಲಿ ಮಕ್ಕಳಿಗೆ ಅನಾರೋಗ್ಯ ಕಾಡಿ ವಾಂತಿ ಭೇದಿಯಾಗಿ ಆಸ್ಪತ್ರೆ ಸೇರಿದರು. ಏನು ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರಣೆ ಮಾಡಲಿಕ್ಕಾಗಿ ಇಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಕೆ, ಅಕ್ಕಿನಲ್ಲಿ, ಗೋಧಿನಲ್ಲಿ, ಜೋಳದ ಹಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಹುಳ ಇರುವಂಥ ಅಕ್ಕಿ ಗೋಧಿ ಸಪ್ಲೈ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಆಗಿದೆ. ಮೊನ್ನೆ ಊಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಲ್ಲಿಯ ಒಂದಿಷ್ಟು ತುಂಡುಗಳು ಅವರಿಗೆ ಊಟದಲ್ಲಿ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ನೋಡಿದರೆ ಇಲ್ಲಿ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಮಕ್ಕಳಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ. ಹಾಗೆ ಇಲ್ಲಿ ಬೆಳಿಗ್ಗೆ ಟೀ ಕೊಡೋಂಥ ಸಂದರ್ಭದಲ್ಲಿ ಕೂಡ ಟೀ ಸರಿಯಾದಂಥ ರೀತಿಯಲ್ಲಿ ಚಹಾ ಕೊಡೋದಿಲ್ಲ. ಎಗ್ಗಳು ತಿನ್ನಲಿಕ್ಕೆ ವಾರದಲ್ಲಿ ಎಷ್ಟು ಎಗ್ಗಳು ಕೊಡಬೇಕಾಗಿತ್ತು ಪೌಷ್ಟಿಕ ಆಹಾರ, ಅದನ್ನು ಕೊಡ್ತಾ ಇಲ್ಲ. ಹಂಗಾಗಿ ಆಹಾರವನ್ನು ಸಪ್ಲೈ ಮಾಡ್ತಕ್ಕಂಥವ್ರನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು ಅನ್ನೋಂಥದ್ದು, ಮತ್ತು ತರಕಾರಿ ಮತ್ತೊಂದು ಹಣ್ಣುಗಳು ಏನು ಕೊಡಬೇಕು, ವಾರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಆ ಪ್ರಮಾಣದಲ್ಲಿ ಇಲ್ಲಿ ಕೊಡ್ತಾ ಇಲ್ಲ. ಮತ್ತು ಎಲ್ಲ ರೀತಿಯಲ್ಲಿ ನಳದ ತೊಟ್ಟಿಗಳು ಮುರಿದೋಗಿದ್ದಾವೆ, ಕ್ಲೀನಿಂಗ್ ಇಲ್ಲ, ಬಾತ್ರೂಮ್ಗಳಿಲ್ಲ, ಮಕ್ಕಳ ಮಲ್ಕೊಳ್ಳುವಂಥ ಕೋಣೆಗಳಿಗೆ ತಟ್ಟೆಗಳಿಲ್ಲ, ಬಾಗಿಲುಗಳಿಲ್ಲ. ಈ ರೀತಿ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗಿದೆ. ಇಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಾಲ್ ಇಲ್ಲ, ಪರ್ಮನೆಂಟ್ ವಾರ್ಡನ್ ಇಲ್ಲ. ಮತ್ತು ಇಲ್ಲಿರುವಂಥ ಎಂಪ್ಲಾಯಿಗಳಲ್ಲಿ 2-3 ಗುಂಪುಗಳನ್ನು ಮಾಡಿ ಅವರವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಈ ಎಲ್ಲ ಕಾರಣಕ್ಕೆ ಮಕ್ಕಳು ತೊಂದರೆಯಲ್ಲಿದ್ದಾರೆ. ಈ ಕಡೆಗೆ ಗಮನ ಹರಿಸದೇ ಇರತಕ್ಕಂಥ ಇಲ್ಲಿನ ಸಚಿವರು ಏನಿದ್ದಾರೆ ಶರಣಪ್ರಕಾಶ್ ಪಾಟೀಲರು, ಒಂದು ದಿವಸ ಕೂಡ ಇಲ್ಲಿಗೆ 3 ವರ್ಷ ಆಯಿತು ಅವರು ಗೆದ್ದ ಮೇಲೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಇಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಕರು ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 5-6 ತಿಂಗಳ ಹಿಂದೆ ಒಬ್ಬ ವಿದ್ಯಾರ್ಥಿ ಇಲ್ಲಿ ಸುಸೈಡ್ ಮಾಡ್ಕೊಂಡದ್ದು ನಾವು ನೋಡಿದೆ. ಪೊಲೀಸ್ ಸ್ಟೇಷನ್ಗೆ ಅವ್ರ ಕೊರತೆಗಳು ಏನೇನಿದೆ ಅಂತೇಳಿ ಪತ್ರಗಳು ಕೂಡ ಬರೆದಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಇಲ್ಲಿರುವಂಥ ಏನು ಫುಡ್ ಪಾಯ್ಸನಿಂಗಿಗೆ ಕಾರಣ ಆದಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು. ಫುಡ್ ಸಪ್ಲೈ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು. ಅವ್ರ ಜಿಲ್ಲೆನಲ್ಲಿ ಎಲ್ಲೂ ಕೂಡ ಫುಡ್ಡನ್ನು ಸಪ್ಲೈ ಮಾಡ್ದಂಗೆ ಮಾಡಬೇಕು ಅನ್ನೋಂಥದ್ದು ನಮ್ಮದು ಆಗ್ರಹ ಇದೆ. ಮತ್ತು ಇಲ್ಲಿ ತಕ್ಷಣಕ್ಕೆ ಇಲ್ಲಿರುವಂಥವ್ರನ್ನ ವರ್ಗ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಪರ್ಮನೆಂಟಾಗಿ ವಾರ್ಡನ್ಗೆ ತಂದು ಕೊಡಬೇಕು ಮತ್ತು ಪರ್ಮನೆಂಟಾಗಿ ಪ್ರಿನ್ಸಿಪಾಲಿಗೆ ಕೊಡಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ.